ನಾನು KS ರಂಗನಾಥ ಅಂತ. ನಾನು ಇವಾಗ ಊಟ ಮಾಡೋದು ಹೇಗೆ ಅನ್ನೋದ ಬಗ್ಗೆ ಒಂದು ಕೆಲವು ವಿಷಯಗಳನ್ನ ನನಗೆ ತಿಳಿದ ಮಟ್ಟಿಗೆ ಈ ವಿಷಯಗಳನ್ನ ಹೇಳ್ತೀನಿ. ಇವಾಗ ನಮ್ಮಲ್ಲಿ ಒಂದು ನಾಡುನುಡಿ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನೇ ಜಗಳವಿಲ್ಲ ಅಂತ. ಊಟನೇ ನಮ್ಮದು ಏನಂತೀವಿ, ಅನ್ನಮಯ ಶರೀರ ಅಂತ. ಊಟ ಮಾಡಿದ್ರೇ ನಾವು ಬದುಕಿರೋದು. ನಾವು ಸಾಧು ಸನ್ಯಾಸಿಗಳು, ಸಂತರಲ್ಲಿ, ಹಿಂದಿನ ಕಾಲ ಋಷಿಗಳು ಹಂಗೆ ಬರೀ ಗಾಳಿ ನೀರಿಂದ ಬದುಕುವಂಥವ್ರಲ್ಲ. ನಮ್ಗೆ ಊಟ ಬೇಕು, ನಾವು ತಿನ್ನಬೇಕು, ಟೈಮ್ಗೆ ತಿನ್ನಬೇಕು. ಆದರೆ ಊಟನ ಹೇಗೆ ಮಾಡಬೇಕು, ಊಟದ ಬಗ್ಗೆ ಏನು, ಅದ್ರ ಬಗ್ಗೆ ಒಂದು ಸ್ವಲ್ಪವಾಗಿ ವಿಶದವಾಗಿ ಹೇಳ್ತೀನಿ. ಮೊದಲನೇ ಬಗ್ಗೆ ನಾವು ಎಷ್ಟು ಊಟ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಭಗವದ್ಗೀತೆಯನ್ನು ಎಲ್ಲರಿಗೂ ತಿಳಿಸಿದ್ದಾರೆ. ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯದಲ್ಲಿ ಅವನು ಕೃಷ್ಣ ಹೇಳ್ತಾನೆ, ಅಪರಂ ಮಿತ ಆಹಾರ ಅಂತ. ಅಪರಂ ಮಿತ ಆಹಾರ ಅಂದರೆ ನಾವು ಹೆಚ್ಚಾಗಿ ತಿನ್ಬೇಕು, ಮಿತವಾಗಿ ತಿನ್ನಬೇಕು.